फातिमा इंटरनेशनल स्कूल आवर फेथ टू क्रिएट नेशन। कहते हैं स्कूल्स आर द सेंटर्स ऑफ मॉडिफिकेशन ऑफ बिहेवियर टू क्रिएट नेशन टू अचीव द ड्रीम्स ऑफ स्टूडेंट्स। फातिमा इंटरनेशनल स्कूल, जहां आपके बच्चों के ख्वाबों की उड़ान को पंख मिलेंगे। तो देर किस बात की, एडमिशन्स आर ओपन। प्लीज कॉन्टैक्ट फातिमा इंटरनेशनल स्कूल, आसार गली, रोशन दरवाजा रोड, विजयपुर, या कॉन्टैक्ट करें 9148904786। स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। ಎಲ್ಲರಿಗೂ ನಮಸ್ಕಾರ। ಈಗೆಲ್ಲ ತಮಗೆ ತಿಳಿದಿರೋ ಹಾಗೆ ಕೆಲವೊಬ್ಬರು ಏನು ವದಂತಿಗಳು ಹಬ್ಬಿಸಿದ್ರು, ರೂಪಾಯಿ 10 ಹಾಗೂ 20 ನಾಣ್ಯ ಅದರಲ್ಲಿ ಒಂದು ಫೇಕ್ ಬಂದಿದೆ, ಅದನ್ನು ತೆಗೆದುಕೊಳ್ಬೇಡಿ ಅಂತ ಹೇಳಿ, ಅದು ಸುಳ್ಳು ಅಂತ ಹೇಳಿ RBI 2016ರಿಂದ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ನೋಟಿಫಿಕೇಷನ್, ಪ್ರೆಸ್ ರಿಲೀಸ್ ಕೊಡ್ತಾ ಬರ್ತಾ ಇದೆ. ಈಗ ತಮ್ಮಲ್ಲಿ ನಾನು ಕಾಪೀಸ್ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಇದಲ್ಲದೆ ನಂದು ಒಂದು ಕಾಮನ್ ಮ್ಯಾನ್ ಆಗಿ ಹೇಳೋದಾದರೆ, ಒಂದು ನೋಟ್ ಪ್ರಿಂಟ್ ಹಾಕಬೇಕಾದ್ರೆ 10 ರೂಪಾಯಿದು ಅದಕ್ಕೆ ತಗಲುವಂತಹ ವೆಚ್ಚ ಏನಿದೆ ಅದು 10 ರೂಪಾಯಿಗಿಂತ ಕಮ್ಮಿ ಇರುತ್ತೆ. ಅದೇ ಒಂದು 10 ರೂಪಾಯಿ ಕಾಯಿನ್ನ ಮಿಂಟ್ ಮಾಡಬೇಕಾದ್ರೆ, ಅದನ್ನು ಮಿಂಟಿಂಗ್ ಅಂತೀವಿ, ಅದು ಮಾಡಬೇಕಾದ್ರೆ ಅದರಲ್ಲಿರುವಂತಹ ಒಂದು 2ರಿಂದ 3 ಥರದ್ದು ಲೋಹ ಅದನ್ನು ಖರೀದಿ ಮಾಡಿ ಅದನ್ನು ಮತ್ತೆ ಮಿಂಟ್ ಮಾಡಬೇಕಾದ್ರೆ ಅದರ ಒಂದು ಖರ್ಚು 10 ರೂಪಾಯಿಗಿಂತ ಹೆಚ್ಚಿಗೆ ಬರುತ್ತೆ, ಕಡಿಮೆ ಬರೋದಿಲ್ಲ. ಸೊ ಯಾರಾದರೂ 10 ರೂಪಾಯಿ ಕಾಯಿನ್ನ ಅಥವಾ 20 ರೂಪಾಯಿ ಕಾಯಿನ್ನ ಅದಕ್ಕಿಂತ ಹೆಚ್ಚಿನ ಬೆಲೆ ಖರ್ಚು ಮಾಡಿ ಮಿಂಟ್ ಮಾಡಿ ಫೇಕ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಇದು ಸಾಧ್ಯ ಇಲ್ಲ. ಯಾಕೆಂದರೆ ಲಾಭ ಮಾಡಲಿಕ್ಕೋಸ್ಕರ ಮಾಡೋದಾದರೆ ಅದಕ್ಕಿಂತ ಕಮ್ಮಿ ಖರ್ಚಿನಲ್ಲಿ ಆಗುವಂತಹ ಒಂದು ವಿಚಾರ ಆದರೆ ಮಾಡ್ಬೋದು. ಹೆಚ್ಚಿನ ಖರ್ಚು ಮಾಡು ಮತ್ತು ಕಮ್ಮಿ ಬೆಲೆ ತೆಗೆದುಕೋ ಅನ್ನೋದು ಬರೋದಿಲ್ಲ ಇಲ್ಲಿ. ಈ ವಿಚಾರವಾಗಿ ತಾವೆಲ್ಲ RBI ವೆಬ್ಸೈಟ್ಗೆ ಹೋದರೆ, RBI www.rbi.org.in ಅಂತ ಇದೆ, ಆ ಒಂದು ವೆಬ್ಸೈಟ್ಗೆ ಹೋದರೆ ತಾವೆಲ್ಲ ನೋಡ್ಬೋದು ಯಾವ ಒಂದು RBI ಇವತ್ತಿನ ದಿನದಲ್ಲಿ ಈ ಒಂದು ಕಾಯಿನ್ಗಳಾಗಲಿ ಅಥವಾ ನೋಟ್ಗಳಾಗಲಿ ಸರ್ಕ್ಯುಲೇಷನ್ ಚಾಲ್ತಿಯಲ್ಲಿದೆ, ಎಲ್ಲಿ ನಡೀತಾ ಇದೆ ಅನ್ನೋದ್ರ ಬಗ್ಗೆ ತಮಗೆ ಅದು ಕೂಡ ಈಗ ಮಾಹಿತಿ ನಾನು ತಮಗೆ ಕೊಡ್ತೀನಿ. ಇಲ್ಲಿ ಕರೆನ್ಸಿ ಇನ್ ಸರ್ಕ್ಯುಲೇಷನ್ ಅಂತ ಹೇಳಿ RBIದು ಒಂದು ಇದನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಹೇಳ್ತಾರೆ, ಬ್ಯಾಂಕ್ ನೋಟ್ಸ್ ಇನ್ ಸರ್ಕ್ಯುಲೇಷನ್ ಇದು ಮೇ 17, 2024 ಅಂದರೆ ಈ 13 ದಿನದ ಹಿಂದಿದು ಒಂದು ಸರ್ಕ್ಯುಲರ್ ನಾನು ತಮಗೆ ಕೋಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಹೇಳ್ತಾರೆ, ಕಾಯಿನ್ಸ್ ಬಗ್ಗೆ ಮಾತನಾಡೋದಾದರೆ ಸ್ಮಾಲ್ ಕಾಯಿನ್ಸ್ 1 ರೂಪಾಯಿ, 2, 5, 10, 20 ರೂಪಾಯಿ ಬೆಲೆಯುಳ್ಳಂತಹ ಒಂದು ಕಾಯಿನ್ಸ್ಗಳು ಚಾಲ್ತಿಯಲ್ಲಿದೆ ಅಂತ ಹೇಳಿ RBIದು ಸರ್ಕ್ಯುಲಾರು ಕ್ಲಿಯರ್ಲಿ ಹೇಳುತ್ತೆ. ಸೊ 10 ರೂಪಾಯಿ ಮತ್ತು 20 ರೂಪಾಯಿ ಸರ್ಕ್ಯುಲರ್ ಕಾಯಿನ್ಸ್ಗಳು ಸರ್ಕ್ಯುಲೇಷನಲ್ಲಿದೆ ಅಂತ ಹೇಳೋದಾದರೆ ಅದನ್ನು ಪಬ್ಲಿಕ್ಕು ಯಾಕೆ ಅಕ್ಸೆಪ್ಟ್ ಮಾಡೋದಿಲ್ಲ? ನಾನು ಆಗಲೇ ತಮ್ಗೆ ಹೇಳಿದ ಹಾಗೆ ಅದನ್ನು ಮಿಂಟ್ ಮಾಡಬೇಕಾದ್ರೆ ಬರುವಂತಹ ಖರ್ಚೇ ಹೆಚ್ಚಿರುತ್ತೆ. ಆ ಒಂದು ಮುಖ ಬೆಲೆಗಿಂತ ಖರ್ಚು ಹೆಚ್ಚು ಬಂದಾಗ ಯಾರೂ ಫೇಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ವಿಚಾರವಾಗಿ RBI ತುಂಬ ಒಂದು ಸರ್ಕ್ಯುಲರ್ಸು, ಪ್ರೆಸ್ ರಿಲೀಸಸ್ ಎಲ್ಲ ಕೊಟ್ಟಿದೆ. ಅದಲ್ಲದೆ ಅವ್ರ ವೆಬ್ಸೈಟ್ನಲ್ಲಿ ತಾವು ಹೋಗಿ ಚೆಕ್ ಮಾಡಿದ್ರೆ ವಿವಿಧ ಸೆಲೆಬ್ರಿಟಿಗಳಿಂದ ಕೂಡ ಹೇಳಿಸಿದ್ದಾರೆ, ಇಲ್ಲ ಇದು ಲೀಗಲ್ ಟೆಂಡರ್, ಅಂದರೆ ಪ್ರತಿ ಗ್ರಾಹಕರಿಗೂ ಇದನ್ನು ಚಲಾವಣೆ ಮಾಡ್ಬೋದು ಅಂತ. ಅದಕ್ಕಿಂತ ಮುಖ್ಯವಾದ ಒಂದು ವಿಚಾರ ಅಂದರೆ, ಏನಾದರೂ ಈ ಒಂದು ಕಾಯಿನ್ ಎಲ್ಲರೂ ಅಂದ್ಕೊಂಡಿರೋದೇನು ಅಂದರೆ, ಕಾಯಿನ್ ಗೌರ್ಮೆಂಟ್ ಆಫ್ ಇಂಡಿಯಾ ಮಿಂಟ್ ಮಾಡೋದು, RBI ಚಲಾವಣೆಗೆ ತರುತ್ತೆ, ಅದನ್ನು ಹೊರಗಿನ ಪಬ್ಲಿಕ್ಕಿಗೆ ಡಿಸ್ಟ್ರಿಬ್ಯೂಟ್ ಮಾಡಿ ಅದನ್ನು ಚಲಾವಣೆಯಲ್ಲಿಡೋದು RBI. ಸೊ ನಾವೇನಾದರೂ ಆ ಒಂದು ಕಾಯಿನ್ನ ಅಕ್ಸೆಪ್ಟ್ ಮಾಡಲಿಲ್ಲ ಅಂದರೆ ಅದು ಕಾಯಿನೇಜ್ ಆ್ಯಕ್ಟ್ ಅಂತ ಏನು ಬರುತ್ತೆ, ಅದರಲ್ಲಿ ತಮಗೆ ಸೆಕ್ಷನ್ ಕೂಡ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಸೆಕ್ಷನ್ 6 ಆಫ್ ಇಂಡಿಯನ್ ಕಾಯಿನೇಜ್ ಆ್ಯಕ್ಟ್ ಅಡಿ 2011 ಅಡಿಯಲ್ಲಿ ಅದು ಅಪರಾಧ, ಶಿಕ್ಷಾರ್ಹ ಅಪರಾಧ ಆಗುತ್ತೆ.
ಈ ವಿಚಾರವಾಗಿ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರು ಆರ್ಥಿಕ ಇಲಾಖೆಯವರು ಕೂಡ 2023ರಲ್ಲಿ ಜೂನ್ 23ರಲ್ಲಿ ಒಂದು ಲೆಟರ್ ಮಾಡಿದರು. ಆ ಒಂದು ಲೆಟರ್ ಬೇಸಿಸ್ ಮೇಲೆ ಈಗ ಆಲ್ರೆಡಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಕಳೆದ ವರ್ಷನೇ ಒಂದು ಪ್ರೆಸ್ ರಿಲೀಸ್ ಕೂಡ ಕೊಟ್ಟಿದ್ದಾರೆ. ಎಲ್ಲ ನಾಣ್ಯಗಳು ಚಲಾವಣೆಗೆ ಅರ್ಹ ಅಂತ ಹೇಳಿ ಅದರಲ್ಲಿ ಅವರು ಸೂಕ್ಷ್ಮವಾಗಿ ತಿಳಿಸಿಕೊಟ್ಟಿದ್ದಾರೆ. ರಿಸರ್ವ್ ಬ್ಯಾಂಕ್ನಿಂದ ಚಲಾವಣೆಗೊಂಡಿರುವ ಎಲ್ಲ ನಾಣ್ಯಗಳನ್ನು ಕಾನೂನುಬದ್ಧವಾಗಿ ಸ್ವೀಕರಿಸಬೇಕು. 10 ರೂಪಾಯಿ ಮುಖಬೆಲೆಯ ನಾಣ್ಯಗಳನ್ನು ಸ್ವೀಕರಿಸದಿರುವ ನಾಣ್ಯ ಕಾಯ್ದೆ ಉಲ್ಲಂಘನೆ ಆಗಲಿದೆ. ಹೀಗಾಗಿ RBI ಚಲಿತ ಎಲ್ಲ ನಾಣ್ಯಗಳನ್ನು ಕಾನೂನಾತ್ಮಕವಾಗಿ ಸ್ವೀಕರಿಸಬೇಕು ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ. ಈ ಒಂದು ಉದಯವಾಣಿದ ಒಂದು ಇದರಲ್ಲಿ ಮತ್ತೆ 3-4 ಪೇಪರ್ನಲ್ಲಿ ಆ ದಿನ ನಾವು ಕೊಟ್ಟಿದ್ದೀವಿ. ಇದರಲ್ಲಿ 50 ಪೈಸೆ, 1 ರೂಪಾಯಿ, 2, 5, 10 ಮತ್ತು 20ರ ಮುಖಬೆಲೆಯ ನಾಣ್ಯಗಳನ್ನು ಚಲಾವಣೆಯಲ್ಲಿದೆ ಅಂತ ಕೂಡ ನಾವು ತಿಳಿಸಿದ್ದೀವಿ. ಅದಲ್ಲದೆ ನಾನು ಈಗಾಗಲೇ ತಮಗೆ ತಿಳಿಸಿದ ಹಾಗೆ ಈಗ ಲೇಟೆಸ್ಟು ಮೇ 17ನೇ ತಾರೀಕಿನ ಒಂದು ಏನು ಕರೆನ್ಸಿ ಇನ್ ಸರ್ಕ್ಯುಲೇಷನ್ ಇದೆ, ಇದರಲ್ಲಿ ಕ್ಲಿಯರ್ಲಿ ಹೇಳ್ತಾ ಇದ್ದಾರೆ ಕಾಯಿನ್ಸು 10-20ರದ್ದು ಕೂಡ ಚಲಾವಣೆಯಲ್ಲಿ ಇದೆ. ಸೊ ದಯವಿಟ್ಟು ಎಲ್ಲ ಒಂದು ಜನರಲ್ ಪಬ್ಲಿಕ್ನಲ್ಲಿ ನಾವು ಕೇಳ್ಕೊಳೋದಿಷ್ಟೇ, ಒಂದು ಕಾಯಿನ್ ಮಿಂಟ್ ಮಾಡಬೇಕಾದ್ರೆ ಅದು ಆರ್ಥಿಕ ಒಂದು ಅದರದ ಒಂದು ಖರ್ಚೇನು ಬರುತ್ತೆ ಅದು ನಮ್ಮ ಆರ್ಥಿಕ ಇದರಿಂದನೇ ಖರ್ಚಿನಲ್ಲಿ ತೆಗೆದುಕೊಂಡಿರ್ತಾರೆ. ದಯವಿಟ್ಟು ಈ ಒಂದು ನಾಣ್ಯಗಳನ್ನು ಇಲ್ಲ ಚಲಾವಣೆಯಲ್ಲಿ ಇಲ್ಲ ಅಂತ ಹೇಳಿ ಯಾರೋ ಹಬ್ಸದಂತಹ ಊಹಾಪೋಹಗಳಿಗೆ ಕಿವಿಗೊಡದೆ ಎಲ್ಲರೂ ಅದನ್ನು ಸ್ವೀಕರಿಸಿ ಹಾಗೂ ಅದನ್ನು ಚಲಾವಣೆಗೆ ಮತ್ತೆ ತರಬೇಕು. ಬ್ಯಾಂಕ್ಗಳಲ್ಲಿ ಇಟ್ಟಿರುವಂತಹ ಎಲ್ಲ ಕಾಯಿನ್ಸ್ನ ನಾವು ಈಗ ಹೊರಗಡೆ ತಾವು ಚಲಾವಣೆಗೆ ತಂದಿದ್ದ ದಿನವೇ ನಾವೆಲ್ಲ ಹೊರಗಡೆಗೆ ಬಿಡಲಿಕ್ಕೆ ರೆಡಿ ಇದ್ದೀವಿ. ಇದರಲ್ಲಿ ಮುಖ್ಯವಾಗಿ ನಾನು ಕೇಳ್ಕೊಳೋದು ವಾಹನ ಚಾಲಕರು, ಆಟೋ, ಟ್ಯಾಕ್ಸಿ ಮತ್ತು ಹೋಟೆಲ್ಸ್ ಅಸೋಸಿಯೇಷನ್ ಅವರು ಎಲ್ಲ ಒಂದು ಇದರಲ್ಲಿ ಮುಖ್ಯವಾಗಿ ಎಲ್ಲಿ ಸಣ್ಣ ಕಾಯಿನ್ಸ್ ಚೇಂಜ್ ಬೇಕಾಗಿರುವಂತಹ ಪರಿಸ್ಥಿತಿನಲ್ಲಿ ಯಾರು ಇರ್ತಾರೆ ಅಂಥವರು ದಯವಿಟ್ಟು ಈ ಒಂದು ಕಾಯಿನ್ನ ಚಲಾವಣೆಗೆ ತನ್ನಿ. ಇದು ಕೇಂದ್ರ ಸರ್ಕಾರದಿಂದ ಕಾನೂನು ಅದೇನು ನಾನು ತಮ್ಗೆ ಹೇಳಿದೆ ಪರ್ಟಿಕ್ಯುಲರ್ಲಿ ಕಾಯಿನೇಜ್ ಆ್ಯಕ್ಟ್ ಅಂತ, ಆ ಒಂದು ಕಾಯಿನೇಜ್ ಆ್ಯಕ್ಟ್ ಅಡಿಯಲ್ಲಿ ಮುದ್ರಿತಗೊಂಡಿರುವುದರಿಂದ ಇದನ್ನು ಎಲ್ಲರೂ ಚಲಾವಣೆಗೆ ತಪ್ಪದೇ ತರಬೇಕಾಗಿ ಕೇಳ್ಕೊಳ್ತೀವಿ. ಹೇಳಿದೆ ನಾವು ಈ ಒಂದು ವಿಚಾರದಲ್ಲಿ ಈಗಾಗಲೇ 1-1.5 ವರ್ಷಗಳ ಹಿಂದೆಯಿಂದನೂ ಪ್ರಯತ್ನ ಪಡ್ತಾ ಇದ್ದೀವಿ. ಸ್ಟ್ರೀಟ್ ವೆಂಡರ್ಸ್ಗೆ ಬಾಗೇವಾಡಿನಲ್ಲಿ ಒಂದು ಸಪ್ರೇಟ್ ಪ್ರೋಗ್ರಾಮ್ ಮಾಡಿ ಕರೆಸಿ ಪ್ರತಿಯೊಬ್ಬರಿಗೂ ಒಂದೊಂದು ಪ್ಯಾಕೆಟ್ ಕಾಯಿನ್ಸ್ ಕೊಟ್ಟು ದಯವಿಟ್ಟು ಇದನ್ನ ನೀವು ಚಲಾವಣೆಗೆ ತಂದಿ ಅಂತ. ಅವರು ನೆಕ್ಸ್ಟ್ ಡೇ ಅದೇ ರೀತಿ ಯಾರು ತೆಗೆದುಕೊಳ್ತಾ ಇಲ್ಲ ಸರ್ ಅಂತ ಹೇಳಿ ಹಿಂದಕ್ಕೆ ತಂದುಕೊಟ್ರು. ಸೊ ಕೊನೆಗೆ ತೆಗೆದುಕೊಳ್ಳೋರು ಯಾರು? ಈಗ ನೀವು ಬ್ಯಾಂಕಲ್ಲಿ ನಾವು ತಂದುಕೊಟ್ರೆ ನಾವು ಇಸ್ಕೊಂಡು ಇಟ್ಕೊತೀವಿ ಅಷ್ಟೇ. ಮತ್ತು ನಾವು ಗ್ರಾಹಕರಿಗೆ ಕೊಡಕ್ಕೆ ಹೋದರೆ ಇಲ್ಲ ರೀ ಯಾರು ತಗೊಳ್ತಾ ಇಲ್ಲ, ನೀವು ಅದನ್ನ ನಮಗೆ ಕೊಡಬೇಡಿ ಅನ್ನೋ ಮಾತು ಬರ್ತಾ ಇದೆ. ಸೊ ಪ್ರತಿಯೊಬ್ಬರು ನಾನು ಅದಕ್ಕೆ ಕೇಳಿದ್ದು, ಎಲ್ಲ ನಾಗರಿಕರು ಸ್ವಇಚ್ಛೆಯಿಂದ ಚಲಾವಣೆಗೆ ತಂದರೆ ಇದು ಲೀಗಲ್ ಟೆಂಡರ್ ಅಂತ ಹೇಳಿ RBI ಹೇಳಿರೋದ್ರಿಂದ ಯಾರೂ ರಿಜೆಕ್ಟ್ ಮಾಡ್ಲಿಕ್ಕೆ ಬರಲ್ಲ. ಮತ್ತು ಪೆನಾಲ್ಟಿ ಕೂಡ ಇದೆ, ಅರೆಸ್ಟ್ ಕೂಡ ಮಾಡ್ಬೋದು. ಯಾಕೆಂದರೆ ಕಾಯಿನೇಜ್ ಆ್ಯಕ್ಟ್ ಅಡಿಯಲ್ಲಿ ಕೇಂದ್ರ ಸರ್ಕಾರ ಮುದ್ರಿತಗೊಂಡಿರುವಂತಹ ಇದು. ಸೊ ನಾವು ಕೇಂದ್ರ ಸರ್ಕಾರದ ಒಂದು ಕಾಯಿನ್ನ ನಾವು ರಿಜೆಕ್ಟ್ ಮಾಡೋದಾದರೆ ಅವರ ಒಂದು ಮಾತಿನ ಉಲ್ಲಂಘನೆ ಕೂಡ ಆಗ್ಬೋದು. ಅದರಲ್ಲಿ IPC ಕೂಡ ಇದೆ, ಅದಲ್ಲದೆ ಕಾಯಿನೇಜ್ ಆ್ಯಕ್ಟಲ್ಲಿ ಕೂಡ ಹಳ್ಳಿ ಜನ ಏನ್ ಮಾಡ್ತಾರೆ, ಅವ್ರಿಗೆ ತಲೆ ಕಾಯಿನ್ ನಡೆಯಲ್ಲ, ನಡೆಯಲ್ಲ ಅಂತ. ಈ ಗ್ರಾಮೀಣ ಪ್ರದೇಶದ ಸಮಸ್ಯೆ ಬೇಕು, ಸಿಟಿಗೆ ಸಮಸ್ಯೆ ತರಕಾರಿ ಮಾರ್ಕೆಟ್ ನಡೆಯಲ್ಲ, ಎಲ್ಲೋ ಒಂದ್ ಕಡೆ ತರಕಾರಿ ಮಾರ್ಕೆಟ್ ಅಲ್ಲಿ ನಡೆಯುತ್ತೆ. ಹೌದು, ನಾನು ನನ್ನ ಒಂದು ಅನುಭವದಲ್ಲಿ ಹೇಳೋದಾದ್ರೆ ಮುಖ್ಯವಾಗಿ ಎಲ್ಲಿ ನಾವು ಒಂದು ಡ್ರಾವರ್ ಅಥವಾ ಡ್ರಾನಲ್ಲಿ ಕ್ಯಾಶ್ ಹಾಕ್ತೀವಿ ಅಲ್ಲಿ ಕಾಯಿನ್ಸ್ ತೆಗೆದುಕೊಳ್ತಾ ಇದ್ದಾರೆ. ಆದರೆ ಎಲ್ಲಿ ಫಾರ್ ಎಕ್ಸಾಂಪಲ್ ನಮ್ಮ ಬಸ್ ಕಂಡಕ್ಟರ್ಗಳು ಅವರು ಜೇಬ್ನಲ್ಲಿ ಹಾಕಬೇಕು ಅಥವಾ ಅವ್ರದ್ದೊಂದು ಬ್ಯಾಗ್ ಏನಿರುತ್ತೆ ಅಷ್ಟರಲ್ಲಿ ಹಾಕಬೇಕು, ಅದು ಹೆವಿ ತೂಕ ಆಗುತ್ತೆ ಅಥವಾ ಜೇಬು ಇದಾಗುತ್ತೆ ಅಂತ ಹೇಳಿ ಅದು ಊಹಾಪೋಹ ಬಿದ್ದು. ಈಗ ಕಾಯಿನ್ ಲೀಗಲ್ ಟೆಂಡರ್ ಅಂದ ನಂತರ ಎಲ್ಲರೂ ಏನು 100 ಕಾಯಿನ್ ಏನು ಇಟ್ಕೊಳೋದಿಲ್ಲ, 1, 2, 3 ಅಥವಾ 10 ಇಟ್ಕೊಬೋದು. ಅದನ್ನು ಚಲಾವಣೆಗೆ ತರಬೇಕಾಗಿರೋದು ಪ್ರತಿಯೊಬ್ಬ
ನಾಗರಿಕರ ಕರ್ತವ್ಯ ಆಗಿದೆ. ಈಗ ಬರೀ ಹಳ್ಳಿಗಳಲ್ಲಾಗ್ಬೋದು ಅಥವಾ ಸಿಟಿನಲ್ಲಿ ಆಗ್ಬೋದು ಅಂತ ನಾವು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಹಳ್ಳಿನವ್ರು ತೆಗೆದುಕೊಳ್ಳೋದಿಲ್ಲ ಅಂದರೆ, ಕೆಲವೊಬ್ರು ಹಳ್ಳಿಯಿಂದ ಸಿಟಿಗೆ ಬಂದವರು ಇಲ್ರಿ ನಾವು ತಗೊಳೋದಿಲ್ಲ ಅಂದರೆ ಸಿಟಿನವ್ರು ಎಲ್ಲಿ ಇಟ್ಕೊತಾರೆ? ಅವರು ಸಹ ಚಲಾವಣೆಗೆ ತರಲೇಬೇಕಾಗಿರುತ್ತೆ. ಇಲ್ಲ ಅಂದರೆ 10 ರೂಪಾಯಿ ಕಾಯಿನ್ಸ್ ಎಲ್ಲ ತೆಗೆದುಕೊಂಡು ಬಂದು 10 ರೂಪಾಯಿ 20 ರೂಪಾಯಿ ಕಾಯಿನ್ಸ್ನ ಮತ್ತೆ ಬ್ಯಾಂಕ್ಗೆ ಜಮಾ ಮಾಡ್ತಾರೆ. ನಾವು ಚೆಸ್ಟ್ನಲ್ಲಿ ಇಟ್ಕೋಬೇಕಾಗಿದೆ ಅಂತ ಪರಿಸ್ಥಿತಿ ಬಂದಿದೆ. ಇಲ್ಲ, ಅದು ಕಾಯಿನೇಜ್ ಆಕ್ಟ್ ಉಲ್ಲಂಘನೆ ಮಾಡ್ದಂಗೆ ಆಗೋದಿಲ್ಲ. ಕಾರಣ ಏನಂದ್ರೆ, ನೀವು ಈಗ ನಾನು ತಮಗೆ ಒಂದು 5 ರೂಪಾಯಿದೋ ಅಥವಾ 10 ರೂಪಾಯಿದೋ ಒಂದು ಕಾಯಿನ್ ಕೊಡ್ತೀನಿ, ನೀವು ಅದನ್ನ ಸ್ವೀಕರಿಸೋದಿಲ್ಲ, ಆಗ ಕಾಯಿನೇಜ್ ಆಕ್ಟ್ ಉಲ್ಲಂಘನೆ ಆಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಅವರಲ್ಲಿ ಆ ಒಂದು ಚುಟ್ಟ ಅಥವಾ ಚಿಲ್ಲರ್ ಇಲ್ಲ ಅಂತ ಹೇಳಿ ಅವರು 145 ಬದಲು 150 ತಗೊಂಡ್ರು ಅಂತ ಹೇಳಿ ಅದು ಕಾಯಿನೇಜ್ ಆಕ್ಟ್ ಉಲ್ಲಂಘನೆ ಬರೋದಿಲ್ಲ. ಇಲ್ಲ, ಆ ರೀತಿ ಅದು ಕಾಯಿನೇಜ್ ಆಕ್ಟ್ ಅಲ್ಲಿ ಉಲ್ಲಂಘನೆ ಬರೋದಿಲ್ಲ. ನೀವು ಸ್ವೀಕರಿಸೋದು ಅಥವಾ ಬೇರೆಯವ್ರಿಗೆ ಕೊಡೋದು ಅದು ಮಾತ್ರ ಬರುತ್ತೆ. ಯಾವುದೇ ಕಾರಣಕ್ಕೂ ಅವರು ಚಿಲ್ಲರ್ ಇಲ್ಲ ಅಂತ ಹೇಳಿ ಅವರ ಒಂದು ಅಪ್ಲಿಕಬಲ್ ರೇಟ್ಗಿಂತ ಹೆಚ್ಚಿನದ ಒಂದು ಅಮೌಂಟ್ ತೆಗೆದುಕೊಂಡಿದ್ದಾರೆ ಅಂದರೆ ಅದು ಉಲ್ಲಂಘನೆ ಬರೋದಿಲ್ಲ. ಅಲ್ಲ, ಈ ವಿಚಾರದಲ್ಲಿ 2023ರಲ್ಲಿ ಆಲ್ರೆಡಿ ಪ್ರತಿ ಒಂದು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಪತ್ರ ಕೂಡ ಬರೀತಾರೆ. ಅದರಲ್ಲಿ ನಾನ್ ಅಕ್ಸೆಪ್ಟೆನ್ಸ್ ಆಫ್ ₹10 ಕಾಯಿನ್ಸ್ ಬೈ KSRTC ಅಂಡ್ BMTC ಸ್ಟಾಫ್ ಅಂತಲೇ ಕೊಡ್ತಾರೆ. ಸೊ ಇಲ್ಲಿ ಕ್ಲಿಯರ್ಲಿ ಹೇಳ್ತಾರೆ, ವಿಷಯ ವ್ಯಾಪಾರಿಗಳು, ಸಾರ್ವಜನಿಕರು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಮತ್ತು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಸಿಬ್ಬಂದಿಗಳು ₹10 ನಾಣ್ಯಗಳನ್ನು ಸ್ವೀಕರಿಸದಿರುವ ಬಗ್ಗೆ ಅಂತ ಹೇಳಿ. ಸೊ ತಮಗೆಲ್ಲ ಗೊತ್ತಿರ್ಬೋದು, ₹20 ಕಾಯಿನು ಬಿಫೋರ್ ಲಾಸ್ಟ್ ಇಯರ್ ಬಂದಿದೆ ಅಷ್ಟೇ. ಸೊ ₹10 ಕಾಯಿನ್ ಆಗಿದ್ದರಿಂದಾಗಿ ಅದನ್ನ ಮುಖ್ಯವಾಗಿ ₹10 ಕಾಯಿನ್ ರಿಜೆಕ್ಷನ್ಸ್ ಇದೆ. ಅದು ₹5 ನಮ್ಮಲ್ಲಿ ಇಲ್ಲ ರೀ, ನಮ್ಮಲ್ಲಿ ಕಾಯಿನ್ಸ್ ಇಲ್ಲ ₹5 ಅಂದರೂ ಸಹ ನಾನು ನೀರು ತೆಗೆದುಕೊಳ್ಳಲಿಕ್ಕೆ ಹಾಕಬೇಕು ಸರ್ ಅಂತ ಹೇಳಿ ನಮ್ಮಲ್ಲಿ ಬಂದು ಕೇಳ್ತಾರೆ ಜನ. ಆದರೆ ₹10 ಕಾಯಿನು ತೆಗೆದುಕೊಳ್ಳೋದಕ್ಕೆ ರೆಡಿ ಇಲ್ಲ. ಸೊ ಅದು ಕೂಡ ₹5 ಕಾಯಿನ್ ₹5 ಮುಖ ಬೆಲೆ, ₹10 ಕಾಯಿನ್ ₹10 ಮುಖ ಬೆಲೆ. ಅದಕ್ಕೆ ಇದಕ್ಕೂ ಏನು ಡಿಫ್ರೆನ್ಸ್ ಅಂತೂ ಏನೂ ಇಲ್ಲ. ನಾನು ಆಗಲೇ ಹೇಳಿದಾಗೆ ಅದನ್ನು ಮಿಂಟ್ ಮಾಡಬೇಕಾದ್ರೆ ₹10ಗಿಂತ ಹೆಚ್ಚಿನ ಖರ್ಚು ಬಂದಿರುತ್ತೆ, ಕಡಿಮೆ ಅಂತೂ ಬರೋದಿಲ್ಲ. ಆ ಮೆಟಲ್ 3 ಥರ ಮೆಟಲ್ ಏನು ಹಾಕ್ತಾರೆ ಅದ್ರ ಕಾಸ್ಟು ಅಲ್ಲಿಗೆ ಬರುತ್ತೆ, ನಿಕ್ಕಲ್ಲೆಲ್ಲ ಸೇರಿ. ಹೌದು, ಹೇಳಿದೆ ಕಾಯಿನ್ಸ್ ಇನ್ ಸರ್ಕ್ಯುಲೇಷನ್ ವೀಕ್ ಎಂಡೆಡ್ May 2024 May 17, 2024. ಈಗ ಜಸ್ಟ್ ಅದನ್ನೇ ಪ್ರಿಂಟ್ ಹಾಕಲಿಕ್ಕೆ ಅಂತ ಕಳಿಸಿದೆ. ಇದರಲ್ಲಿ ಸ್ಮಾಲ್ ಕಾಯಿನ್ಸು ಅಂದರೆ 50 ಪೈಸೆ ಸ್ಮಾಲ್ ಕಾಯಿನ್ಸ್ ಅಂದರೆ 25 ಪೈಸೆ ನಡೆಯೋದಿಲ್ಲ, ತಮಗೆ ಗೊತ್ತಿದೆ, ಅದನ್ನು ಲೀಗಲ್ ಟೆಂಡರ್ ಅಲ್ಲ. ಆದರೆ 50 ಪೈಸೆ, ₹1, ₹2, ₹5, 10 ಮತ್ತು 20 ಇದಿಷ್ಟು ಚಲಾವಣೆಯಲ್ಲಿ ಇದೆ ಅಂತ ಹೇಳಿ May 17ನೇ ತಾರೀಕು 13 ದಿನದ ಹಿಂದೆ ಕೊಟ್ಟಿರುವಂತಹ ಒಂದು RBIದು ವೆಬ್ಸೈಟಲ್ಲಿ ಕೂಡ ಇದು ಅವೈಲಬಿಲಿಟಿ ಇದೆ, ತಾವೆಲ್ಲ ನೋಡ್ಬೋದು. ಸೊ ದಯವಿಟ್ಟು ಗ್ರಾಹಕರಲ್ಲಿ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊತೀನಿ, ಎಸ್ಪೆಷಲಿ ಈ ಬಿಜಾಪುರದ ಒಂದು ಜಿಲ್ಲೆಯಲ್ಲಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ಕೊಳೋದು, ದಯವಿಟ್ಟು ₹10 ಕಾಯಿನ್ಗಳನ್ನು, ₹20 ಕಾಯಿನ್ಗಳನ್ನು, ₹5 ಕಾಯಿನ್ ಯಾವ ರೀತಿ ನಮ್ಗೆ ನೀರು ಹಾಕ್ಲಿಕ್ಕೆ ಬೇಕು ಅಂತ ಹೇಳ್ತೀರೋ ಅದೇ ರೀತಿ ಚಿಲ್ಲರ್ ಕೊಡ್ಲಿಕ್ಕೆ ಬೇಕು ಅಂತ ಹೇಳಿ ಇದನ್ನ ಉಪಯೋಗ ತರಬೇಕು ಅಂತ ಹೇಳಿ ನಾನು ತಮ್ಮ ಮುಖಾಂತರ ಅವ್ರನ್ನಲ್ಲಿ ಕೇಳ್ಕೊಂತೀನಿ. ಸರ್, ನಮ್ಮಲ್ಲಿ ಏನು FLCಗಳು ಅಂದರೆ ಫೈನಾನ್ಷಿಯಲ್ ಆರ್ಥಿಕ ಸಾಕ್ಷರತಾ ಒಂದು ಮಾಡ್ತೀವಿ, ಫೈನಾನ್ಷಿಯಲ್ ಲಿಟ್ರಸಿ ಕೌನ್ಸಿಲರ್ಸ್ ಅಂತ ಇದ್ದಾರೆ, ಮತ್ತು RBI ಕಡೆಯಿಂದ CFLs ಸೆಂಟರ್ ಫಾರ್ ಫೈನಾನ್ಷಿಯಲ್ ಲಿಟ್ರಸಿ ಇಟ್ಟಿದ್ದಾರೆ. ಅವ್ರ ಮನೆಗೆ ಕೂಡ ಹೋಗಿ ಬ್ಯಾಂಕಿನ ಒಂದು ವಿವಿಧ ಸ್ಕೀಮ್ಗಳ ಬಗ್ಗೆ ಹೇಳ್ತಾರೆ. ಅವರು ಕೂಡ ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ನಾನು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಹೋದ್ರು ಅಥವಾ ಯಾವುದೇ ಒಂದು ಕ್ಯಾಂಪ್ನಲ್ಲಿ ನಾನು ಪಾರ್ಟಿಸಿಪೇಟ್ ಮಾಡಿದ್ರು, ತಾವು ನೋಡ್ಬೋದು, ಬ್ಯಾನರ್ ಹಾಕಿರ್ತೀನಿ, ₹10 ಕಾಯಿನ್ ಈಸ್ ಎ ಲೀಗಲ್ ಟೆಂಡರ್ ಅಂತ ಹೇಳಿ ಒಂದು ಬ್ಯಾನರು, ಕಾಯಿನ್ 8 ರಿಂದ 10 ಥರದ ಕಾಯಿನ್. ಅದು ಕೂಡ ಮುಖ್ಯವಾಗಿ ನಾನು ಅದೊಂದು ತಮಗೆಲ್ಲ ತಿಳಿಸ್ಲಿಕ್ಕೆ ಇಚ್ಛೆ ಪಡ್ತೀನಿ. ಕಾಯಿನ್ಸ್ನಲ್ಲಿ ಬೇರೆ ಬೇರೆ ರೀತಿ ಕಾಯಿನ್ಸ್ ಬರ್ತದೆ. ಈಗ ಇಲ್ಲಿ 2018ರಲ್ಲಿ ಒಂದು ಸರ್ಕ್ಯುಲರ್ ಕೊಡ್ತಾರೆ RBI. ಅದರಲ್ಲಿ ಹೇಳ್ತೀನಿ ನೋಡಿ, ಇಶ್ಯೂ ಆಫ್ ₹10 ಕಾಯಿನ್ ಟು ಕಮೆಮೊರೇಟ್ ದಿ ಅಕೇಶನ್ ಆಫ್ 150th ಬರ್ತ್ ಆನಿವರ್ಸರಿ ಆಫ್ ಶ್ರೀಮದ್ ರಾಜಚಂದ್ರ ಅಂತ. ಅದೇ ರೀತಿ 2017 ಏಪ್ರಿಲ್ 26ಕ್ಕೆ ಇಶ್ಯೂ ಆಫ್ ₹10 ಕಾಯಿನ್ಸ್ ಟು ಕಮೆಮೊರೇಟ್ ದಿ ಅಕೇಶನ್ ಆಫ್ 125th ಇಯರ್ ಆಫ್ ನ್ಯಾಷನಲ್ ಆರ್ಚಿವ್ಸ್ ಆಫ್ ಇಂಡಿಯಾ.
ಮತ್ತೆ RBI ಟು ಶಾರ್ಟ್ಲಿ ಸರ್ಕ್ಯುಲೇಟ್ ₹10 ಕಾಯಿನ್ಸ್ ಟು ಕಮೆಮರೇಟ್ ಬರ್ತ್ ಸೆಂಟಿನರಿ ಆಫ್ ಸ್ವಾಮಿ ಚಿನ್ಮಯಾನಂದ. ಅಂದರೆ ಈ ರೀತಿ ಬೇರೆ ಬೇರೆ ಕಾಯಿನ್ಗಳಲ್ಲಿ ಸ್ವಲ್ಪ ಅವ್ರದ್ದು ಒಂದು ಭಾವಚಿತ್ರ ಹಾಕಿ ಪ್ರಿಂಟ್ ಮಾಡಿದಾಗ ಜನದಲ್ಲಿ ಇಲ್ಲ ಇದು ಫೇಕು ಅದು ಒರಿಜಿನಲ್ಲು ಅನ್ನೋ ಇದು ಬರುತ್ತೆ. ಆ ರೀತಿ ಏನಿಲ್ಲ. ಆ ಒಂದು ಡೀಟೇಲ್ ಕ್ಲಾರಿಫಿಕೇಶನ್ ಬೇಕು ಅಂದರೆ ತಾವು ಯಾರು ಬೇಕಾದರೂ ವೆಬ್ಸೈಟ್ rbi.org.in ಹೋಗಿ ಅದರಲ್ಲಿ ಕಾಯಿನ್ಸ್ ಅಂತ ಟೈಪ್ ಮಾಡಿ ನಿಮ್ಗೆ ಇದೆಲ್ಲ ಸರ್ಕ್ಯುಲರ್ಸ್ ಬಂದ್ಬಿಡುತ್ತೆ. ವಿಡಿಯೋಸ್ ಕೂಡ ಇದೆ. ಇಲ್ಲ, ನೋಟ್ ಏನಾಗುತ್ತೆ, ನೋಟಿನ ಒಂದು ಲೈಫ್ ಸ್ಪ್ಯಾನ್ ಕಡಿಮೆ ಇರುತ್ತೆ. ಈಗ ನೀವೊಂದು ₹5 ಆಗ್ಬೋದು, ₹10, ₹20 ನೋಟ್ ಮಾಡಿದ್ರೆ ಅದು ಕೈಯಿಂದ ಕೈ ಬದಲಾವಣೆ ಆಗ್ತಾ ಅದರ ಒಂದು ಟೆಂಡರ್ನೆಸ್ ಹೋಗುತ್ತೆ. ನಮಗೆ ಅದನ್ನ ಒರಿಜಿನಲ್ ಫೇಕ್ ಅಂತ ಐಡೆಂಟಿಫೈ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಮತ್ತೆ ಪ್ರತಿ 5 ವರ್ಷಕ್ಕೆ ಒಂದ್ಸರ್ತಿ ಅದನ್ನೆಲ್ಲ ವಾಪಸ್ ತೆಗೆದುಕೊಂಡು ಹೊಸ ನೋಟ್ ಪ್ರಿಂಟ್ ಮಾಡಿ ಹೊರಗೆ ಕೊಡಬೇಕು. ಕಾಯಿನ್ ಆದ್ರೆ ಆ ರೀತಿ ಅಲ್ಲ. ನಾಗಲೇ ತಮ್ಗೆ ಹೇಳಿದ್ನಲ್ಲ, ಆರ್ಥಿಕ ಒಂದು ನಮ್ಮದು ಏನು ಎಕಾನಮಿ ಇದಕ್ಕೆ ನೋಟ್ ಪ್ರಿಂಟಿಂಗ್ ಇಂದ ಎಷ್ಟೋ ದುಡ್ಡು ಉಳಿಸ್ಬೋದಾಗಿದೆ. ಪ್ರತಿ 5 ವರ್ಷಕ್ಕೆ ಒಂದ್ಸರ್ತಿ ನೋಟ್ ಪ್ರಿಂಟ್ ಮಾಡೋದು ಅಂದ್ರೆ ನೀವು ಯೋಚನೆ ಮಾಡಿ. ಅದೇ 20 ವರ್ಷಕ್ಕೆ ಒಂದ್ಸತಿ ಒಂದು ಕಾಯಿನ್ ಪ್ರಿಂಟ್ ಮಾಡೋದು ಅಂದ್ರೆ ಎಷ್ಟೋ ಉಳಿಯುತ್ತೆ. ₹10 ನೋಟ್ ಜೀವನ ಇರ್ಬೇಕಾಗುತ್ತೆ. ಅವ್ ಹೆಂಗಾದ್ರೆ ಪರ್ಸ ಇಟ್ಕೊಂಡ್ರು ಬರೀತೆ ₹10 ನೋಟು ತಮಗೆ ಫ್ರೆಶ್ ಎಲ್ಲ ಸಿಗ್ತಾ ಇದೆಯಾ? ಸಿಗೋದಿಲ್ಲ, ಯಾಕಂದ್ರೆ ನಿಲ್ತಾ ಇದೆ. ಅದನ್ನೆಲ್ಲಾನು ನೀವು ಸಾಯಿಲ್ಡ್ ಅಂಡ್ ಕಟ್ ಅಂಡ್ ಮ್ಯೂಟಿಲೇಟೆಡ್ ನೋಟ್ಸ್ ಅಂತ ಹೇಳಿ ನಾವು ವಾಪಸ್ ತಗೊಂತೀವಿ. ಹೌದು, ಬ್ಯಾಂಕ್ ನಲ್ಲಿ ನಾನು ಅದನ್ನು ಕೂಡ ತಮಗೆ ಕೇಳ್ತೀರಿ ಅಂತಾನೆ ಒಂದು ಬುಕ್ಲೆಟ್ ತಂದಿದ್ದೀನಿ RBI ಇದು. ಇದರಲ್ಲಿ ₹10, ₹20, ₹50 ನೋಟು ಇದರಲ್ಲಿ ಕ್ಲಿಯರ್ಲಿ ಡಿಫೈನ್ ಮಾಡ್ತಾರೆ. ಎಷ್ಟು ಪೋರ್ಷನ್ ಇದ್ರೆ 50% ಇದ್ರೆ ತಾಮೋದ, 40 ಇದ್ರೆ ಅಲ್ಲ, ಆ ರೀತಿ ಆಗೋದಿಲ್ಲ ಸರ್. ಏನಾಗುತ್ತೆ, ಈಗ ಯಾವುದೇ ಒಂದು ವಸ್ತು ಆದ್ರೂ ಮನುಷ್ಯನ ಜೀವಕ್ಕೂ ಕೂಡ ಒಂದು ವ್ಯಾಲಿಡಿಟಿ ಅಂತ ಕೊಡ್ತೀವಿ. ಅಲ್ಲ, ಈಗ ಆಲ್ರೆಡಿ ₹10 ನೋಟ್ನ ಪ್ರಿಂಟಿಂಗೇನೆ ಸ್ಟಾಪ್ ಮಾಡುತ್ತೆ. ನೀವು ಪ್ರಿಂಟಿಂಗ್ ಹೌದು. ಏನ ಸರ್, ನಾನು ಆಗ್ಲೇ ತಮ್ಗೆ ಹೇಳ್ದಂಗೆ ನೋಟ್ ಪ್ರಿಂಟ್ ಮಾಡೋದು RBI, ಆದ್ರೆ ಕಾಯಿನ್ ಮಿಂಟ್ ಮಾಡೋದು ಗೌರ್ಮೆಂಟ್ ಆಫ್ ಇಂಡಿಯಾ. ಸೊ ಗೌರ್ಮೆಂಟ್ ಆಫ್ ಇಂಡಿಯಾ ಕಾಯಿನ್ ಮಿಂಟ್ ಮಾಡಿ, ತಮಗೆಲ್ಲ ಗೊತ್ತಿದೆ, ಯಥೇಚ್ಛವಾಗಿ ಕಾಯಿನ್ಸ್ನ ಆಗಲಿ ನೋಟ್ನ ಆಗಲಿ ಪ್ರಿಂಟ್ ಮಾಡಿ ಹೊರಗಡೆ ಬಿಡಕ್ಕೆ ಬರೋದಿಲ್ಲ. ಅದು ಕೆಲವೊಂದು ಕ್ಯಾಲ್ಕುಲೇಷನ್ಸ್ ಇರುತ್ತೆ. ನಮ್ಮದು ಎಕನಾಮಿ ಏನು ಮ್ಯಾಕ್ರೋ ಎಕನಾಮಿ ಲೆವೆಲ್ನಲ್ಲಿ ಏನು ಸ್ಟೇಟಸ್ ಇದೆ ಅದನ್ನೆಲ್ಲ ನೋಡಿ ಸಾವರಿನ್ ಕಂಡೀಷನ್ ನೋಡಿ ಮಾಡಬೇಕಾಗಿರುತ್ತೆ. ಸೊ ಆ ಬೇಸಿಸ್ನಲ್ಲಿ ಒಂದು ಕಾರ್ಪೊರೇಟ್ ಇದರಲ್ಲಿ ಡಿಸಿಷನ್ ತೆಗೆದುಕೊಂಡಿರ್ತಾರೆ. ಸೊ ₹10 ಕಾಯಿನು ಒಂದೊಂದು ಬ್ಯಾಂಕ್ ಬ್ರಾಂಚ್ನಲ್ಲಿ ತಮಗೆ ಲಕ್ಷಗಟ್ಟಲೆ ಸಿಗ್ತಾ ಇದೆ. ಆದರೆ ಅದು ಹೊರಗಡೆ ಸರ್ಕ್ಯುಲೇಷನ್ ತಂದರೆ ನನ್ನ ಪ್ರಕಾರ ಚಿಲ್ಲರೆದು ಯಾವ ಬ್ಯಾಂಕ್ ಯಾವ ಒಂದು ಗ್ರಾಹಕರಿಗೂ ಕೂಡ ತೊಂದರೆ ಆಗದ ಹಾಗೆ ಸಿಗುತ್ತೆ. ಸರ್, ಈಗ ಮುಂದಿನ ದಿನಗಳಲ್ಲಿ ₹10, ₹20 ಕಾಯಿನ್ ಬರುತ್ತೆ, ಅದು ₹50, ₹100, ₹200 ಕಾಯಿನ್ ಬರ್ಬೋದು. ಅದ್ರ ಬಗ್ಗೆ ನನಗೇನು ಐಡಿಯಾ ಇರೋದಿಲ್ಲ, ಯಾಕೆಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಇನ್ಕಮ್ಬಹುದು ಅದನ್ನ ನಾವೇನು ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಗೌರ್ಮೆಂಟ್ ಆಫ್ ಇಂಡಿಯಾ ಡಿಸಿಷನ್ ತೆಗೆದುಕೊಳ್ಳೋದು. ಬಂದ್ರು ಬರ್ಬೋದು ಹೇಳಕ್ಕಾಗೋದಿಲ್ಲ. ಯಾಕಂದ್ರೆ ಈಗ ನಾವೆಲ್ಲ ಅನ್ಕೊಂಡಿರಲ್ಲ ₹2,000 ನೋಟ್ನ ಹಿಂದಕ್ಕೆ ತೆಗೆದುಕೊಳ್ತಾರೆ ಅಂತ. ಸೊ ತೆಗೆದುಕೊಂಡ್ರು. ಕಾರಣ ಏನಂದರೆ, ಈಗ ಅಮೆರಿಕಾದಲ್ಲೆಲ್ಲ $100 ಹೈಯೆಸ್ಟ್ ಇದೆ. ಇಲ್ಲಿ ₹2,000 ಕೊಡಬೇಕಾ ಬೇಡವಾ ಅನ್ನೋ ಕಾನ್ಸೆಪ್ಟಲ್ಲಿ ಅದು ಡಿಸಿಷನ್ ಮೇಕಿಂಗ್ ಗೌರ್ಮೆಂಟ್ ಆಫ್ ಇಂಡಿಯಾದಿರುತ್ತೆ. ಅದ್ರ ಬಗ್ಗೆ ನಾವೇನು ನಮಗೇನು ಸರ್ಕ್ಯುಲೇಷನ್ ಕೊಡಿ, ನಾವು ಬ್ಯಾಂಕ್ ಥ್ರೂ ಸರ್ಕ್ಯುಲೇಟ್ ಮಾಡ್ತೀವಿ. ಅದ್ರ ಬಗ್ಗೆ ನಮ್ಗೆ ಇಂಥವರೆಗೂ ಯಾವುದೇ ರೀತಿಯಾದಂತಹ ಒಂದು ಇನ್ಫಾರ್ಮೇಶನ್ ಬಂದಿಲ್ಲ. 1-2 ಕೇಸ್ಗಳು ಆಗಿದೆ ಅಂತ ನನಗೆ ಕಸ್ಟಮರ್ಸ್ ಕಾಲ್ ಮಾಡಿದ್ದಾರೆ. ನಾನು ಬ್ರಾಂಚ್ ಮ್ಯಾನೇಜರ್ಗೆ ಕೂಡ ಮಾತನಾಡಿ ಅದನ್ನ ಹಿಂದಿರುಗಿಸಿ ಕೊಟ್ಟಿರುವಂತಹ ನಿದರ್ಶನಗಳಿದೆ. ಇವನ್ ಜಿಲ್ಲಾಧಿಕಾರಿಗಳು ಕೂಡ ಒಂದು ಇದನ್ನ ಕೊಟ್ಟಿದ್ರು, ನಮಗೆಲ್ಲ ಒಂದು ಲೆಟರ್ ಇಶ್ಯೂ ಮಾಡಿದ್ರು. ಆ ಲೆಟರ್ ಬೇಸಿಸ್ ಮೇಲೆ ನಾವು ಎಲ್ಲರಿಗೂ ಈ ಜಿಲ್ಲೆನಲ್ಲಿರುವಂಥ ಎಲ್ಲ ಬ್ಯಾಂಕ್ನವ್ರಿಗೂ ಹೇಳಿದ್ದೀವಿ.
ಕೆಲವೊಂದು ಜನ ಏನು ಮಾಡಿದ್ದಾರೆ 2008, 2009 ತೆಗೆದುಕೊಂಡಿರುವಂತಹ ಸಾಲಗಳು, ಇದು ಪಬ್ಲಿಕ್ ಮನಿ. 2008, 2009 ತೆಗೆದುಕೊಂಡಿರುವಂತಹ ಸಾಲಗಳಾಗ್ಬೋದು, 2015 ತೆಗೆದುಕೊಂಡು. ಈ ವರ್ಷ ಸರ್ ಬರಗಾಲ ಬಂದಿದೆ, ಓಕೆ. 2015 ಹಿಡಿದು 2023 ಏನೂ ಬ್ಯಾಂಕ್ ಕಡೆನೇ ತಿರುಗಿ ನೋಡಿಲ್ದಲ್ಲಿರುವಂತಹ ಜನಗಳಿದ್ದಾರೆ. ಸೊ ಅವ್ರನ್ನೆಲ್ಲ ಸಿಚುವೇಶನ್ ನೋಡ್ಕೊಂಡು ಇದು ಮಾಡಬೇಕು. ಬಟ್ ನಮ್ಮ ಕಡೆಯಿಂದ ಜಿಲ್ಲಾಧಿಕಾರಿಗಳ ಒಂದು ನಿರ್ದೇಶನದ ಮೇರೆಗೆ ನಾವೆಲ್ಲರಿಗೂ ತಿಳಿಸ್ಕೊಟ್ಟಿದ್ದೀವಿ, ಯಾವುದೇ ಕಾರಣಕ್ಕೂ ಈ ಒಂದು ಹಣನ ಅಲ್ಲಿಗೆ ಅಪೋರ್ಷನ್ ಮಾಡ್ಕೊಳೋದಾಗಲಿ, ರಿಕವರಿ ಮಾಡ್ಕೊಳೋದಾಗಲಿ, ಫೋರ್ಸ್ಫುಲಿ ಯಾರನ್ನೂ ರಿಕವರಿ ಮಾಡಬೇಡಿ ಅಂತ. ಕೆಲವೊಂದು ಇನ್ಸಿಡೆಂಟ್ಸ್ ನನ್ನ ಗಮನಕ್ಕೆ ಬಂತು. ಅವರೇ ಬಂದು, ಸರ್ ಇದನ್ನು ಬಡ್ಡಿಗೆ ಅಂತ ಅಂದ್ಕೊಂಡು ನಾನು ಅಸಲು ತೆಗೆದುಕೊಂಡು ಬರ್ತೀನಿ, ರಿನ್ಯೂ ಮಾಡಿಕೊಡಿ, ನನಗೆ 4% ಬಡ್ಡಿ, 3 ಲಕ್ಷದವರೆಗೂ ಏನು 4% ಬಡ್ಡಿ ಇದೆ, ಈಗ ಹೋದ ವರ್ಷ ನಾನು ಕಟ್ಟಲಿಕ್ಕೆ ಆಗಲಿಲ್ಲ, ಕಾರಣ ನನಗೆ ಬೆಳೆ ನಾಶ ಆಗಿದೆ. ಸೊ ಇದನ್ನು ನಾನು ಬೇರೆ ಹೆಂಗೋ ಮಾಡಿ ಈ ವರ್ಷ ನಾನು ಬಿತ್ತನೆ ಎಲ್ಲ ಮಾಡ್ಕೊತೀನಿ, ನನಗೆ ಇದನ್ನು ಬಡ್ಡಿ ರೂಪದಲ್ಲಿ ತೆಗೆದುಕೊಂಡು ಅಸಲು ತೆಗೆದುಕೊಂಡು ಬರ್ತೀನಿ, ರಿನ್ಯೂ ಮಾಡಿಕೊಡಿ, ನನ್ನ 4% ಬಡ್ಡಿ ದರದಲ್ಲಿ ಕೊಡಿ. ಯಾಕೆಂದರೆ ಒಂದು ವರ್ಷ ಡ್ಯೂ ಆಯಿತು ಅಂದರೆ ಅದು 4% ಸರ್ಕಾರದಿಂದ ಏನು ನಮಗೆ छूट ಬರ್ತದೆ ಅದು ನಿಲ್ಲುತ್ತೆ. ಅದನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಕೆಲವೊಬ್ಬರು ಬಂದು ರಿಕ್ವೆಸ್ಟ್ ಮಾಡಿರೋದು ಕೂಡ ಉಂಟು. ಅದು ಪ್ರತಿಯೊಬ್ಬರ ವಿವೇಚನೆಗೆ ಬಿಟ್ಟಿದೆ. ಅಲ್ಲ ಆ ರೀತಿ ಯೂಶಲಿ ಯಾವ ಬ್ಯಾಂಕ್ನಲ್ಲೂ ಆಗೋದಿಲ್ಲ. ತಮಗೆ ಗೊತ್ತೋ ಇಲ್ಲ, ಎಲ್ಲ ಬ್ಯಾಂಕ್ ಬ್ರಾಂಚ್ನಲ್ಲೂ CCTV ಇರುತ್ತೆ. ಆ ರೀತಿ ತಾವು ಯಾವುದಾದ್ರೂ ನಮ್ಮ ಗಮನಕ್ಕೆ ತಂದರೆ ನಾವು ಬ್ರಾಂಚ್ CCTVನ ಚೆಕ್ ಮಾಡಿ ಆ ರೀತಿ ಏನಾದರೂ ಮಿಸ್ಬಿಹೇವ್ ಮಾಡಿದರೆ ನಾವು ಅವರ ಉನ್ನತ ಅಧಿಕಾರಿಗಳಿಗೆ ತಿಳಿಸ್ಕೊಟ್ಟು ಅವ್ರ ಮೇಲೆ ಆ್ಯಕ್ಷನ್ ಕೂಡ ಆಗುತ್ತೆ. ಹಿಂದೆ ಇತ್ತೇನೋ ಏನು CCTV ಇರಲಿಲ್ಲ, ಅವ್ನು ಎಷ್ಟೊತ್ತು ಲಾಗಿನ್ ಆಗಿದ್ದಾನೆ ಏನೂ ಇಲ್ಲ, ನಮ್ಮ ಸಿಸ್ಟಮ್ಸ್ 2 ನಿಮಿಷ ನಾವು ಬಿಟ್ಟು ಅಂದರೆ ಲಾಗ್ ಆಫ್ ಆಗುತ್ತೆ, ಹೆಡ್ ಆಫೀಸ್ನಲ್ಲಿ ಗೊತ್ತಾಗುತ್ತೆ ಈ ಥರ ಸಿಸ್ಟಮ್ ಮುಂದೆ ಇಲ್ಲ ಅಂತ ಹೇಳಿ. ಆ ರೀತಿ ಆಗೋದಿಲ್ಲ. ಸೊ ಯಾವ್ದಾದ್ರು ಆ ರೀತಿ ಘಟನೆ ಇದ್ರೆ ನೀವು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬನ್ನಿ, ನಾವು ಸೂಕ್ತ ಕ್ರಮ ತೆಗೆದುಕೊಳ್ತೀವಿ. ಇಲ್ಲ, ಆ ರೀತಿ ಯೂಶಲಿ ಆಗೋದಿಲ್ಲ. ಯಾಕೆಂದರೆ ನಮ್ದೆಲ್ಲ ಸರ್ವಿಸ್ ಸೆಕ್ಟರ್ ಇದೆ, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲ. ತಡಿಯಪ್ಪ ನನ್ನ ಪ್ರೊಡಕ್ಷನ್ ಮುಗೀತು ಹೋಗೋಣ ಅನ್ನೋದಕ್ಕೆ ಸರ್ವಿಸ್ ಸೆಕ್ಟರ್ ಬ್ಯಾಂಕಿಂಗು. ಸೊ ಆ ರೀತಿ ಯೂಶಲಿ ಆಗೋದಿಲ್ಲ. ಈಗೆಲ್ಲರೂ ನಮ್ಮದೇ ಆದಂತಹ ಒಂದು ಡಿಫೈನ್ಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಅದನ್ನು ಡಿವಿಯೇಟ್ ಮಾಡಿದ್ದೀರಿ ಅಂದರೆ ತಮಗೆ ಗೊತ್ತಿದೆ ಯಾವ ರೀತಿ ಪನಿಷ್ಮೆಂಟ್ಸ್ ಕೂಡ ಆಗುತ್ತೆ ಅಂತ. ಸೊ ಅದರಿಂದಾಗಿ ಆ ರೀತಿ ಯಾವುದಾದ್ರೂ ಇನ್ಸಿಡೆಂಟ್ ತಮ್ಮ ಗಮನಕ್ಕಿದ್ರೆ ತಾವು ತೆಗೆದುಕೊಂಡು ಬನ್ನಿ, ನಾವು ಸೂಕ್ತ ಕ್ರಮ ಜರುಗಿಸೋದಕ್ಕೆ ಅವರ ಉನ್ನತ ಅಧಿಕಾರಿಗಳನ್ನು ಮಾತನಾಡಿ ಸೂಕ್ತ ಕ್ರಮ ಜರುಗಿಸ್ಕೊಳ್ತೀವಿ. ಸರ್ ಈಗೆಲ್ಲ ಡಿಜಿಟಲ್ ಹೋಗಿದ್ದೀರಿ, ಅಲ್ಲ ಅದನ್ನೇ ಹೇಳಿದ್ರು, ಡಿಜಿಟಲ್ ಹೋಗಿದ್ದೀರಿ ಅಂದರೆ ಯಾವುದೇ ಬ್ಯಾಂಕ್ದು ತಾವು ಹೋದರೂ ಸಹ ಮೊಬೈಲ್ ಬ್ಯಾಂಕಿಂಗ್ ಆಗ್ಬೋದು ಅಥವಾ ವ್ಯಾಲೆಟ್ ಆಗ್ಬೋದು, ಇ ಪಾಸ್ಬುಕ್ ಆಗ್ಬೋದು ಇದೆ. ಅದ್ರ ಕಾರಣ ಇದೆ. ಏನಕ್ಕೆ ನಾವು ಈಗೇನು ಒಂದು ಪಾಸ್ಬುಕ್ ಪ್ರಿಂಟ್ ಹಾಕ್ಬೇಕಾದ್ರೆ ಎಷ್ಟು ಪೇಜ್ ಬೇಕಾಗುತ್ತೆ, ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಹೋಗಬೇಕು ಅಂದರೆ ತಾವೆಲ್ಲ ಕೈ ಜೋಡಿಸ್ಬೇಕಾಗಿರುತ್ತೆ. ಅದಕ್ಕೆ ಎಸ್ಪೆಷಲಿ ಎಜುಕೇಟೆಡ್ ಏನು ಸ್ಮಾರ್ಟ್ಫೋನ್ ಯೂಸ್ ಮಾಡ್ತೀರಿ, ತಾವೆಲ್ಲರೂ ವ್ಯಾಲೆಟ್ ಯೂಸ್ ಮಾಡಬೇಕಾಗುತ್ತೆ. ಜಸ್ಟ್ ಪಾಸ್ಬುಕ್ ಎಂಟ್ರಿ ಇದರಲ್ಲಿ ನೋಡ್ಬೋದು, ಈ ಪಾಸ್ಬುಕ್ನಲ್ಲಿ ಇಮೇಲ್ ಮಾಡಿಸ್ಕೊಂಡ್ರೆ ನೀವು ಆಡಿಟರ್ಗೆ ಪ್ರಿಂಟ್ಔಟ್ ಹಾಕಿ ಅಷ್ಟು ಪೇಪರ್ ವೇಸ್ಟ್ ಮಾಡೋದು ತಪ್ಪುತ್ತಲ್ವಾ? ಹೌದಲ್ವಾ? ಇಲ್ಲ ಸರ್ ಬೇಕೇ ಬೇಕು ಅಂದರೆ ನಾವೇನು ಕೊಡೋದಿಲ್ಲ ಅಂತ ಎಂದು ಹೇಳಿಲ್ಲ, ಕೊಡ್ತೀವಿ. ಬಟ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಎನ್ವಿರಾನ್ಮೆಂಟ್ ಆದಷ್ಟು ಇನ್ನು ಮುಂದೆ ಪಾಸ್ಬುಕ್ಸ್ನ ಈಗಿನ ಜನ್ರೇಷನ್ ಏನಿದೆ 35 and below ಅವರು ತುಂಬ ಜನ ಪಾಸ್ಬುಕ್ ಇಟ್ಕೊಂಡಿಲ್ಲ. ತಾವು ಬೇಕಾದ್ರೆ ಗಮನಿಸಿ ನೋಡ್ಬೋದು, ಅವರೆಲ್ಲರೂ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೊಂಡ್ಬಿಡ್ತಾರೆ, ಇನ್ಸ್ಟೆಂಟ್ಲಿ ಚೆಕ್ ಮಾಡ್ತಾರೆ. ಅದನ್ನ ನಾವು ಅಪ್ಡೇಟ್ ಆಗಬೇಕಾಗಿದೆ. ಅದನ್ನೇ ನಾನು ಅವ್ರಿಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮರಗಳನ್ನ ಕಡಿದು ಇದು ಮಾಡೋದ್ರ ಬದಲಾಗಿ ಆದಷ್ಟು ಅವಾಯ್ಡ್ ಮಾಡಿ ಅನ್ನೋ ಒಂದು ಇದಕ್ಕೆ ಇಟ್ಕೊಂಡಿದ್ದೀವಿ ಅಷ್ಟೇ. ಏನೋ ನಮಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವೇನು ಮಾತನಾಡ್ಲಿಕ್ಕೆ ಆಗೋದಿಲ್ಲ. ಆ ರೀತಿ ನಾವೇನು ಮಾತನಾಡ. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.